ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಬೀದರ್ ನಗರ ಅಭಿವೃದ್ಧಿಗೆ ವೇಗ, ತೆರಿಗೆ ಸಂಗ್ರಹ ಹೆಚ್ಚಿಸಿ ರಸ್ತೆ ಗುಂಡಿ ಮುಚ್ಚಿ ಯತೀಂದ್ರ ಸಿದ್ದರಾಮಯ್ಯ. ಬೀದರ್ ನಗರ ಅಭಿವೃದ್ಧಿಗೆ ವೇಗ, ತೆರಿಗೆ ಸಂಗ್ರಹ ಹೆಚ್ಚಿಸಿ ರಸ್ತೆ ಗುಂಡಿ ಮುಚ್ಚಿ ಯತೀಂದ್ರ ಸಿದ್ದರಾಮಯ್ಯ. ಆಗಸ್ಟ್ 10ರಿಂದ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ನಮ್ಮ ಹಕ್ಕು ಜನಾಂದೋಲನ, ಎಸ್ಐಆರ್ ವಿರುದ್ಧ ಸಮಿತಿಯ ಹೋರಾಟ. ಬ್ರಿಮ್ಸ್ನಲ್ಲಿ ಅವ್ಯವಸ್ಥೆ, ಭ್ರಷ್ಟಾಚಾರ ಆರೋಪ, ನಿರ್ದೇಶಕಿ ಅಮಾನತಿಗೆ ಆಗ್ರಹಿಸಿ ಜೈ ಭೀಮ್ ಗರ್ಜನೆ ಸಮಿತಿಯಿಂದ ಸತ್ಯಾಗ್ರಹ. ಬೀದರ್ ಸಿಲ್ವರ್ ಸ್ಟಾರ್ ರೋಟರಿ ಕ್ಲಬ್ಗೆ 10 ಅಂತಾರಾಜ್ಯ ಪ್ರಶಸ್ತಿಗಳು, ಗೋವಾದಲ್ಲಿ ಇತಿಹಾಸ ನಿರ್ಮಿಸಿದ ಸಾಧನೆ. ಬೀದರ್ ನಗರದ ಸ್ವಚ್ಛತೆ, ತೆರಿಗೆ ಸಂಗ್ರಹ, ರಸ್ತೆ ದುರಸ್ತಿ ಹಾಗೂ ನಗರ ಮೂಲಸೌಕರ್ಯ ಅಭಿವೃದ್ಧಿಗೆ ವೇಗ ನೀಡುವಂತೆ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನಗರದ ಸಮಗ್ರ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿದ್ದು, ಸಮರ್ಪಕ ಯೋಜನೆ ರೂಪಿಸುವಂತೆ ಸೂಚಿಸಿದ್ದಾರೆ. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಮಹಾನಗರ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಜಿಲ್ಲೆಯಲ್ಲಿ ಒಣ ತ್ಯಾಜ್ಯ ಸಂಸ್ಕರಣೆ ಘಟಕವನ್ನು ಶೀಘ್ರ ಸ್ಥಾಪಿಸಿ ಕಸ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರತಿ ಮನೆಗಳಿಂದ ಹಸಿ ಮತ್ತು ಒಣ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು. ಖಾಲಿ ಜಾಗಗಳಲ್ಲಿ ಕಸ ಎಸೆಯುವವರ ವಿರುದ್ಧ ದಂಡಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ನಗರದಲ್ಲಿ ಅಕ್ರಮ ಜಾಹೀರಾತು ಫಲಕಗಳನ್ನು ಗುರುತಿಸಿ ತೆರಿಗೆ ಹಾಗೂ ದಂಡ ವಸೂಲಿ ಮಾಡಬೇಕು. ನಗರದ ಅಭಿವೃದ್ಧಿಗೆ ಘೋಷಿಸಿರುವ 200 ಕೋಟಿ ರೂಪಾಯಿ ಅನುದಾನಕ್ಕೆ ಸಮಗ್ರ ಯೋಜನೆ ಸಿದ್ಧಪಡಿಸುವಂತೆ ಸೂಚಿಸಿದರು. ಸಾರ್ವಜನಿಕ ಶೌಚಾಲಯಗಳ ಸ್ವಚ್ಛತೆ ಕಾಪಾಡಿದಂತೆ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿ ಅಗತ್ಯವಿದ್ದರೆ ಗುತ್ತಿಗೆ ರದ್ದುಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರತಿ ಮನೆಗೆ ಒಳಚರಂಡಿ ಸಂಪರ್ಕ, GPS ಆಧಾರಿತ ಮನೆಗಳ ಮ್ಯಾಪಿಂಗ್, ತೆರಿಗೆ ಸಂಗ್ರಹ ಹೆಚ್ಚಳ ಹಾಗೂ ಟ್ರೇಡ್ ಲೈಸೆನ್ಸ್ ಇಲ್ಲದ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಬಾಕಿ ಉಳಿದಿರುವ ಕುಡಿಯುವ ನೀರಿನ ಯೋಜನೆಗಳನ್ನು ಶೀಘ್ರ ಪೂರ್ಣಗೊಳಿಸಬೇಕು. ವಸತಿ ಯೋಜನೆಗಳು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ CA ಸೈಟ್ ಹಂಚಿಕೆ ಪ್ರಕ್ರಿಯೆಯನ್ನು ಬೇಡಿಕೆಗೆ ಅನುಗುಣವಾಗಿ ವೇಗಗೊಳಿಸುವಂತೆ ಸೂಚಿಸಿದರು. ನಗರದ ರಸ್ತೆ ಗುಂಡಿಗಳನ್ನು ತ್ವರಿತವಾಗಿ ಮುಚ್ಚಬೇಕು. ಅತಿಕ್ರಮಿತ ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಬೇಕು. ಜೊತೆಗೆ ಮೆಗಾ ಮಾರುಕಟ್ಟೆಯಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಆದ್ಯತೆ ನೀಡಿ ಮಳಿಗೆಗಳ ವ್ಯವಸ್ಥೆ ಕಲ್ಪಿಸುವಂತೆ ಸಲಹೆ ನೀಡಿದರು. ಸಭೆಯಲ್ಲಿ ಶಾಸಕ ರಹೀಂ ಖಾನ್, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದರೊಳಗೆ ವ್ಯಾಪಾರ ಮಾಡಿದ್ರೆ ಅವ್ರಿಗೆ ತೊಂದರೆ ಕೊಡಬಾರ್ದು. 20 ರೂಪಾಯಿ 60 ರೂಪಾಯಿ ಅದನ್ನ ನಿಲ್ಲಿಸಿ ಮಾತಾಡಿ ಸರ್. ಡಂಪ್ ಮಾಡ್ತಾ ಇದ್ರೆ ಸರ್, ಈ ಸುಲ್ತಾನ್ಪುರ ಮಾಡ್ತಾ ಇದ್ರೆ ಅಲ್ಲಿ ನಿಲ್ಸಿದೆ ಸರ್. ಉಪ್ಪಲ್ ಹೋಗಿ ಭೇಟಿ ಕೊಟ್ಟಿದ್ರು ಸರ್, ಅಲ್ಲಿಂದ ಇದು ಮಾಡಿದೆ ಸರ್. ಬಟ್ ಈಗ ಮತ್ತೊಂದ್ ಕಡೆ ಆಗ್ತದೆ ಗೋರ್ನಳ್ಳಿ ಸರ್, ಅಲ್ಲಿ ಸುತ್ತಮುತ್ತ ಆಗ್ತಿದೆ ಸರ್. ಕಾಲೇಜ್ ಇದೆ ಸರ್, ಸಿಟಿಸನ್ಸ್ ಏನಿರ್ತಾರೆ ಅವರು ತಮ್ಮ ರೋಡ್ಗಳಲ್ಲಿ ಅಲ್ಲಿ ಡಂಪ್ ಮಾಡಬಾರ್ದು. ಮನೆಯವರು ಅದನ್ನು ಬ್ಯಾಗ್ನಲ್ಲಿ ಕಲೆಕ್ಟ್ ಮಾಡಿ ಅದ್ರ ಒಣ ತ್ಯಾಜ್ಯ ಮತ್ತೆ ಹಸಿ ತ್ಯಾಜ್ಯನ ಪ್ರತ್ಯೇಕ ಮಾಡಿ ಅದಕ್ಕೆ ಸಪರೇಟ್ ಕವರ್ಗಳೆಲ್ಲ ಹಾಕಿ ಇಡಬೇಕು. ಜನ ಮಾಡಬೇಕು ಕಲೆಕ್ಟ್ ಮಾಡ್ತಾರೆ, ಅವಾಗ ಸಪರೇಟ್ ಆಗಿ ಒಣ ತ್ಯಾಜ್ಯ ಮತ್ತೆ ಹಸಿ ತ್ಯಾಜ್ಯ ಕೊಡಬೇಕು. ನಮ್ಮಲ್ಲಿ ಪೌರ ಕಾರ್ಮಿಕರ ಸ್ವಲ್ಪ ಕೊರತೆ ಇತ್ತು. ಈಗ ಸುಮಾರು ಎಷ್ಟು 300 ತಗೊಳ್ತಾರೆ, 105 ಪೌರ ಕಾರ್ಮಿಕರನ್ನ ಈಗ ತಗೊಳ್ತಾ ಇದ್ದಾರೆ. ಅದು ತೆಗೆದುಕೊಂಡ್ರೆ ಸೊ ಈ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಹೆಚ್ಚು ಜನರು ಸಿಕ್ಕದಂಗೆ ಆಗುತ್ತೆ. ಮತ್ತೆ ನಾನು ಈಗಾಗಲೇ ಹೇಳಿದಂಗೆ ಸೆಗ್ರಿಗೇಷನ್ 100% ಸೋರ್ಸ್ ಆಗಬೇಕು. ಮನೆಗಳಲ್ಲೇ ಅದನ್ನು ಪ್ರತ್ಯೇಕ ಮಾಡಿಕೊಡ್ಬೇಕು. ಅದಕ್ಕೆ ಜನರಲ್ ಜಾಗೃತಿ ಮೂಡಿಸೋದಕ್ಕೆ ಕಾರ್ಯಕ್ರಮ ತೆಗೆದುಕೊಳ್ಳಿ. ಮತ್ತೆ ಯಾರಾದ್ರೂ ಕಸ ಹಾಕ್ತಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ, ಅವ್ರಿಗೆ ದಂಡ ವಿಧಿಸಿ ಅಂತ ಕೂಡ ಹೇಳಿದ್ದೀನಿ. ಗ್ರಾಮಸ್ಥ ವಿರೋಧ ಆಗ್ತಾ ಇದೆ ಸರ್. ಸೊ ಅದು ಬೀದರ್ ನಗರ ಪಾಲಿಕೆಯಲ್ಲಿ ಹಲವಾರು ಸಮಸ್ಯೆಗಳಿವೆ, ಕೆಲವೊಂದು ವಿಳಂಬ ಆಗಿದೆ. ಆ ಕೆಲಸಗಳನ್ನ ಆದಷ್ಟು ಬೇಗ ಕೈಗೆತ್ತಿಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಸ್ವಚ್ಛತಾ ವಿಚಾರವಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಆಗಬೇಕಾಗಿದೆ. ಎಷ್ಟೊಂದು ಕಡೆ
ಕಸದ ರಾಶಿಯನ್ನು ಅಲ್ಲೇ ನೆಲದ ಮೇಲೆ ಹಾಕ್ತಾ ಇದ್ದಿದ್ದು. ಬಟ್ ಕಮಿಷನರ್ ಅವ್ರು ಬಂದಮೇಲೆ ಪಾಪ ಈಗ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿ ತೆಗೆಸಿದ್ದಾರೆ. ಮತ್ತು 100% ಸೆಗ್ರಿಗೇಷನ್ ಆಗ್ತದೆ ಡ್ರೈನ್ ವೆಟ್ ವೇಸ್ಟ್ ಸೋರ್ಸ್ನಲ್ಲಿ. ಸೊ ಅದಕ್ಕೆ ಈ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಹೇಳಿದ್ದೀನಿ. ಜನರ ಜಾಗೃತಿ ಮೂಡಿಸುವಂಥದ್ದು, ಹೆಚ್ಚು ಪೌರ ಕಾರ್ಮಿಕರನ್ನು ಕೆಲಸಕ್ಕೆ ತರುವಂಥದ್ದು, ಮತ್ತು ಜನರಿಗೆ ಇನ್ಸೆಂಟಿವೈಸ್ ಮಾಡೋದು, ಮತ್ತು ಯಾರು ಕಸ ಹಾಕ್ತಾರೋ ಅಂತ ದಂಡ ಹಾಕುವಂಥದ್ದು, ಇಂಥೆಲ್ಲ ಕ್ರಮಗಳ ಮೂಲಕ 100% ಸೆಗ್ರಿಗೇಷನ್ ಸೋರ್ಸ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಕಸ ಏನು ಬರ್ತಾ ಇದೆ ಅದು ಪರಿಷ್ಕರಣೆ ಆಗ್ತಾ ಇದೆ ಕರೆಕ್ಟಾಗಿ. ಸೊ ಅದಕ್ಕೂ ಕೂಡ ಈಗ ಒಂದು MRF ಯೂನಿಟ್ ವೇಸ್ಟ್ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಸೊ ಅದಾದರೆ ಅದು ಕೂಡ ಕಸ ಕೂಡ ಸರಿಯಾಗಿ ಪ್ರೊಸೆಸ್ ಆಗಿ ಅದು ಲೆಗಸಿ ಲಿಸ್ಟು ಬೈಲಪ್ ಆಗುತ್ತೆ. ಸೊ ಹಾಗಾಗಿ ನಗರದಲ್ಲಿ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಕೊಂಡು ಸರ್ ಮೇಜರು ಫುಟ್ಪಾತ್ ಭಾಳ ದೊಡ್ಡ ಸಮಸ್ಯೆ ಇದೆ. ಇದರಲ್ಲಿ ನೀವು ಸುಮ್ಮನೆ ಗ್ಲಾನ್ಸ್ ಮಾಡಿದರೆ ಬಹುತೇಕ ಫುಟ್ಪಾತ್ಗಳು ಎನ್ಕ್ರೋಚ್ಮೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ ಸಹ ಹೇಳಿದೆ, ಮೊನ್ನೆ ಕೂಡ ಹೇಳಿದೆ. ಆದರೂ ಅದನ್ನು ಸೀರಿಯಸ್ ಆಗಿ ತಗೋತಾ ಇಲ್ಲ ಸರ್. ಜನರೆಲ್ಲ ತುಂಬ ಆಕ್ಸಿಡೆಂಟ್ ಆಗ್ತಾ ಇದೆ. ಈಗ ನೀವು ಹೇಳಿದಿರಿ, ಕಮಿಷನರ್ ಹೇಳ್ತೀನಿ, ಎಲ್ಲೆಲ್ಲಿ ರಸ್ತೆಗಳು ರಿಪೋರ್ಟ್ ಮಾಡಿದ್ವಿ, ಸುಮಾರು ಸರಿ ರಿಪೋರ್ಟ್ಸ್ ಎಲ್ಲ ಮಾಡಿದ್ವಿ. ಫುಟ್ಪಾತ್ ಮೇಲೆ ಇದ್ರೆ ಚಾಟ್ ಅಂಗಡಿ ಎಲ್ಲ ಶಾಪ್ಸ್ ಫುಟ್ಪಾತ್ ಮೇಲೆ ಇರೋದು. ಚಾಟ್ ಅಂಗಡಿ ಫುಟ್ಪಾತ್ ಮೇಲೆ ಇಲ್ಲ ಸರ್, ಆದ್ರೂ ಅವ್ರಿಗೂ ತೊಗೊಳ್ತಾ ಇದ್ದಾರೆ. ಸರ್ ಇಲ್ಲಿ ಶಿವನಗರ ಹತ್ರ ಲಕ್ಷಾಂತರ ರೂಪಾಯಿ ಅವರಿಗೂ ಗಮನಕ್ಕೆ ಮಾಡ್ತಾರೆ ಸರ್. ಶಿವನಗರ ಹತ್ರ ವ್ಯವಹಾರ ಮಾಡ್ತಿದ್ದಾರೆ. ಫುಟ್ಪಾತ್ಗಳನ್ನ ಎನ್ಕ್ರೋಚ್ ಮಾಡ್ಕೊಂಡಿದ್ರೆ ಅದು ತಪ್ಪದು. ಸೊ ಹೀಗಾಗಿ ನಾನು ಕಮಿಷನರ್ಗೆ ಹೇಳ್ತೀನಿ, ಸೊ ಎಲ್ಲೆಲ್ಲಿ ಆ ರೀತಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡ್ರೆ ತೆರವುಗೊಳಿಸಿ ಅಂತ ಹೇಳಿ. ಬಟ್ ಅದು ಸ್ವಲ್ಪ ಸಮಯ ಕೊಟ್ಟು ತೆರವುಗೊಳಿಸಿ ಅಂತ ಹೇಳಿದ್ದೀನಿ. ಈಗಾಗಲೇ ನಾವು ಮುನ್ಸಿಪಲ್ ಫಂಡ್ ವಿಚಾರವಾಗಿ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ಬೇರೆ ಬೇರೆ ಕಡೆ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಮಾರ್ಕೆಟ್ಗಳು ಮಾಡಿ ಸ್ಟ್ರೀಟ್ ವೆಂಡರ್ಸ್ಗಳಿಗೂ ಕೂಡ ಮಾರ್ಕೆಟ್ಗಳನ್ನು ಮಾಡಿಕೊಡಿ ಅಂತ ಹೇಳಿ ನಾನು ಹೇಳಿದೆ. ಸೊ ಅದಾದರೆ ಅವ್ರಿಗೆ ಬೇರೆ ಕಡೆ ಸರ್ ಫುಟ್ಪಾತ್ ಅಷ್ಟೇ ಅಲ್ಲ, ಜೊತೆಗೆ ಮಳೆ ಅನುಕೂಲ ಆಗುತ್ತೆ. ಫುಟ್ಪಾತ್ಗಳನ್ನ ತೆಗೆದುಕ್ಕೆ ನಾನು ಸರ್ ಇಲ್ಲ ಮಳೆ ಬಂದರೆ ಸರ್ ಮಳೆ ನೀರು ರಸ್ತೆ ಮೇಲೆ ನಿಲ್ತದೆ, ಹರಿದೋಗಲ್ಲ. ಯಾವುದೇ ರಸ್ತೆಗಳಿಗೆ ಈಗ 200 ಕೋಟಿ ಹಣ ಇದೆ, ಸ್ಪೆಷಲ್ ಫಂಡ್ ಬಂದಿದೆ, ಈ ಸರಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಅದಕ್ಕಿನ್ನೂ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಲ್ಲ, ಮಾರ್ಚಲ್ಲಿ ಆಗಿರೋದು. ಈಗಾಗಲೇ ಇಷ್ಟು 5 ತಿಂಗಳಾಯಿತು. ಸೊ ಇದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಲ್ಲ. ಅದಕ್ಕೆ ಹೇಳಿದ್ದೀನಿ ಕರೆಕ್ಟಾಗಿ ಆ್ಯಕ್ಷನ್ ಪ್ಲ್ಯಾನ್ ಬೇಗ ಮಾಡಬೇಕು. 500 ಕೋಟಿ ಫಂಡಿಂಗ್ ಇದೆ, ಅದಕ್ಕೆ ರಸ್ತೆ ಮತ್ತು ಚರಂಡಿಗಳು ಕಾಮಗಾರಿಗಳು ತೋರಿಸಬೇಕು. 45 ಕೋಟಿ ವರ್ಕ್ ಇತ್ತು. ಆ 45 ಕೋಟಿ ವರ್ಕು 2 ವರ್ಷದಿಂದ ಅದು ಮಂಜೂರಾಗಿತ್ತು. ಆದರೆ ಆ ಕೆಲಸ ಇನ್ನೂ ಆಗಿಲ್ಲ, ಗ್ಯಾರಂಟಿ ಬಂದಿರಲಿಲ್ಲ. ಬಟ್ ಈಗ ಅದರಿಂದ ಎಸ್ಟಿಮೇಟ್ ಜಾಸ್ತಿ ಆಗಿದೆ. 2 ವರ್ಷದಿಂದ ಇದಕ್ಕೂ ಬೆಲೆ ವ್ಯತ್ಯಾಸ ಆಗಿದೆ. ಸೊ ಅದಕ್ಕೂ ಎಸ್ಟಿಮೇಟ್ ಮಾಡಿ ಇನ್ನೂ ಹೆಚ್ಚಿನ ಹಣ ಬೇಕಂತ ಕೇಳಿ ಕೊಡಿಸ್ಕೊಳ್ತೀನಿ ಅಂತ ಹೇಳಿದ್ದೀನಿ. ಸೊ 200 ಕೋಟಿಗೂ ಹೆಚ್ಚು ಕಾಮಗಾರಿಗಳು ರಸ್ತೆ ಮತ್ತು ಚಾನಲ್ಗಳು ತೆಗೆದುಕೊಂಡ್ರೆ ನಮ್ಮ ಬೀದರ ನಗರ ಪಾಲಿಕೆ ರಸ್ತೆಗಳ ಸಮಸ್ಯೆ ಅದು ಪರಿಹಾರ ಆಗುತ್ತೆ. ಜಿಲ್ಲೆಯಲ್ಲಿ ಹಸಿ ತ್ಯಾಜ್ಯ ಸಂಸ್ಕರಣೆ ಘಟಕ ಕಾರ್ಯಾಚರಣೆಯಲ್ಲಿದ್ದು ಅದರಂತೆ ಒಣ ತ್ಯಾಜ್ಯ ಸಂಸ್ಕರಣೆ ಘಟಕವನ್ನು ಶೀಘ್ರವಾಗಿ ಸ್ಥಾಪಿಸಿ ಉತ್ಪಾದನೆಯಾಗುವ ತ್ಯಾಜ್ಯ ವಿಲೇವಾರಿಗಾಗಿ ಸೂಕ್ತ ಕ್ರಮ ವಹಿಸುವಂತೆ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ಮಹಾನಗರ ಪಾಲಿಕೆ ಹಾಗೂ ನಗರಾಭಿವೃದ್ಧಿ ವತಿಯಿಂದ ಪ್ರಗತಿ ಪರಿಶೀಲನಾ ಸಭೆ ನಂತರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಜಿಲ್ಲೆಯ ಕಸ ವಿಲೇವಾರಿಗಾಗಿ ಪ್ರತಿ ಮನೆಗೆ ಭೇಟಿ ಒಣ ತ್ಯಾಜ್ಯ ಹಾಗೂ ಹಸಿ ತ್ಯಾಜ್ಯವನ್ನು ಸಂಗ್ರಹಿಸಬೇಕು. ಖಾಲಿ ಇರುವ ಬಡಾವಣೆಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಸೂಕ್ತ ಕ್ರಮ ವಹಿಸಿ ದಂಡ ಹಾಕುವಂತಾಗಬೇಕು. ನಗರದಲ್ಲಿ ಬೇಕಾಬಿಟ್ಟಿ ಪ್ರದರ್ಶನ ಘಟಕಗಳನ್ನು ಹಾಕಲಾಗುತ್ತಿದ್ದು ಅದರಿಂದ ಬರುವಂಥ ತೆರಿಗೆಯನ್ನು ಸಮರ್ಪಕವಾಗಿ ತೆಗೆದುಕೊಳ್ಳುತ್ತಿಲ್ಲ. ಅಂತಹ ಫಲಕಗಳನ್ನು ಗುರುತಿಸಿ ದಂಡವನ್ನು ಹಾಕಬೇಕು ಎಂದರು. ಇನ್ನೊಮ್ಮೆ ಈ ರೀತಿ ಆಗದಂತೆ ಕ್ರಮ ವಹಿಸಬೇಕು. ನಗರವನ್ನು ಸುಂದರ ಹಾಗೂ ಸ್ವಚ್ಛ ನಗರವನ್ನಾಗಿ ಪರಿವರ್ತಿಸಲು ಈಗಾಗಲೇ 200 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದ್ದು ಯೋಜನೆಗಳನ್ನು ರೂಪಿಸಬೇಕು. ಹೆಚ್ಚುವರಿ ಅನುದಾನ ಅವಶ್ಯಕತೆ ಇದ್ದಲ್ಲಿ ಬಿಡುಗಡೆ ಕ್ರಮ ವಹಿಸಲಾಗುವುದು ಎಂದು ಅವರು ಹೇಳಿದರು. ಈಗಾಗಲೇ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಹುತೇಕ ಶೌಚಾಲಯದಲ್ಲಿ ಶುಚಿತ್ವ ಕಾಪಾಡುತ್ತಿಲ್ಲ ಎಂಬ ದೂರು ಕೇಳಿಬಂದಿದೆ. ಈ ಹಿನ್ನೆಲೆಯಿಂದ ಸಿಬ್ಬಂದಿಸಿದ ಅಧಿಕಾರಿಗಳು ಪರಿಶೀಲಿಸಿ ಅಂತಹ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿಗೊಳಿಸಿ ಅವರ ಗುತ್ತಿಗೆಯನ್ನು ರದ್ದುಪಡಿಸುವಂತೆ ಸೂಚಿಸಿದರು. ನಗರದ ಪ್ರತಿ ಮನೆಗಳಿಗೂ ಒಳಚರಂಡಿ ತ್ಯಾಜ್ಯ ಕಲ್ಪಿಸುವ ವ್ಯವಸ್ಥೆಯನ್ನು ಶೀಘ್ರವಾಗಿ ಕಲ್ಪಿಸಿ ಎಲ್ಲ ಮನೆಗಳಲ್ಲಿ ಈ ಸೌಲಭ್ಯ ಸಿಗುವಂತಾಗಬೇಕು. ಗುಣಮಟ್ಟದ ಕಾಮಗಾರಿ ಹೆಚ್ಚು ಮತ್ತು ನೀಡಬೇಕು ಹಾಗೂ ಒಳಚರಂಡಿಗಳ ವ್ಯವಸ್ಥೆಗಳನ್ನು ಉನ್ನತೀಕರಿಸಲು ಕ್ರಮ ವಹಿಸಬೇಕು ಎಂದು ಹೇಳಿದರು. ಜಿಲ್ಲೆಯಲ್ಲಿರುವ
ಪ್ರತಿಯೊಂದು ಮನೆಗಳಿಗೆ GPS ಕಲ್ಪಿಸಿ ಮ್ಯಾಪಿಂಗ್ ಮಾಡುವ ಕೆಲಸಗಳು ವೇಗವಾಗಬೇಕು. ಅವರೊಂದಿಗೆ ತೆರಿಗೆ ಸಂಗ್ರಹ ಕೂಡ ಹೆಚ್ಚಿಸಬೇಕು. ಪ್ರತಿಯೊಂದು ಅಂಗಡಿಗಳು ಟ್ರೇಡ್ ಲೈಸೆನ್ಸ್ ಹೊಂದಿರಬೇಕು. ಟ್ರೇಡ್ ಲೈಸೆನ್ಸ್ ಹೊಂದಿರದ ಅಂಗಡಿಗಳಿಗೆ ಅನುಮತಿ ನೀಡಬಾರದು. ಈ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಾಗಬೇಕು. ನಗರದಲ್ಲಿ ಮೆಗಾ ಮಾರುಕಟ್ಟೆ ನಿರ್ಮಿಸಿದ್ದಲ್ಲಿ ಬರೀ ವ್ಯಾಪಾರೀಕರಣ ಮೀಸಲಿದ್ದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ವಿವಿಧ ರೀತಿಯ ಮಳಿಗೆಗಳನ್ನು ಹಾಕಿಕೊಳ್ಳಲು ಅವಕಾಶ ಕಲ್ಪಿಸಿದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿದೆ ಎಂದು ಅವರು ಹೇಳಿದರು. ಸಭೆಯಲ್ಲಿ ಬೀದರ್ ವಿಧಾನಸಭಾ ಕ್ಷೇತ್ರ ಶಾಸಕರಾದ ರಹೀಂ ಖಾನ್, ಮಹಾನಗರ ಪಾಲಿಕೆ ಆಯುಕ್ತರ ಮುಕುಲ್ ಜೈನ್, ಮಹಾನಗರ ಪಾಲಿಕೆ ಪುರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಸರ್, ಪ್ರಾಧಿಕಾರ ರಚನೆ ಆಗಿದ್ದು 1988 ಇಲ್ಲಿ 2 ವಿಭಾಗಗಳು ಮಾತ್ರ ಇದೆ ಸರ್, ಆಡಳಿತ ಶಾಖೆ ಮತ್ತು ಯೋಜನಾ ಶಾಖೆ. ಟೋಟಲ್ ಮಂಜೂರಾತ ಹುದ್ದೆಗಳು 6 ಸರ್, ಅದರಲ್ಲಿ 4 ಭರ್ತಿಯಾಗಿದೆ, 2 ಖಾಲಿ ಇದೆ ಸರ್. ಕಮಿಷನರ್ ಸದಸ್ಯರು ಮತ್ತು 12 ಜನ ಸರ್. ಮೀಟಿಂಗ್ ನಾವು ಏಪ್ರಿಲ್ ಒಂದ್ಸರಿ ಮಾಡಿದ್ದೀವಿ ಸರ್, ಏಪ್ರಿಲ್ ಮೇ. ಬೆಂಗಳೂರಲ್ಲಿ ಮೀಟಿಂಗ್ ಕರೆದಾಗ ಹೇಳಿದ್ನಲ್ಲ, ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿ. ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿ, ಪ್ರತಿ ತಿಂಗಳು ಮೀಟಿಂಗ್ ಆಗಬೇಕು. ಇಯರಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಬ್ಬ ಕಮಿಷನರ್ ಆಗಿ 2, ಸೊ ರೆಗ್ಯುಲರ್ ಆಗಿ ಮೀಟಿಂಗ್ ಆಗಬೇಕು. ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿ ಅದೇನಿರುತ್ತೆ ಕ್ಲಿಯರೆನ್ಸ್ ಅಪ್ರೂವ್ಗಳು ಮಾಡಿಬಿಡ್ಬೇಕು. ಆಮೇಲೆ 2019 2 ಗೋರ್ನಳ್ಳಿಯಲ್ಲಿ ಸ್ಕೀಮ್ ಆಗಿದೆ ಸರ್. ಅದರಲ್ಲಿ ಇನ್ನೂ 77 ಪ್ಲಾಟ್ಸ್ ಹರಾಜಿಗಿದೆ ಸರ್. 166 ಈಗಾಗಲೇ ಅಲಾಟ್ಮೆಂಟ್ ಮಾಡಿದ್ದೀವಿ ಸರ್. ಎಲ್ಲಿ ಬಂದಿದೆ? ಪೇಜ್ ನಂಬರಲ್ಲಿ ಸ್ಕೀಮ್ ಇದೆ. ಯಾವ ಪೇಜ್? ಪೇಜ್ ನಂಬರ್ 5 ಅಲ್ಲಿದೆ ಸರ್ ಸ್ಕೀಮ್ ಪೇಜ್ ಡೀಟೇಲ್ಸ್. ನಂಬರ್ ಸ್ಕೀಮ್ ಕೊಟ್ಟಿದ್ದೀರಿ, ಎಷ್ಟು ವಿಸ್ತೀರ್ಣ ಅಂತ ಕೊಟ್ಟಿದ್ದೀರಿ, ಎಷ್ಟು ನಿವೇಶನ ರಚಿಸಿ ಕೊಟ್ಟಿದ್ದೀರಿ, ಹಾಂ ಸರ್. ಬಾಕಿ ಇರೋದು ಅದರೊಳಗೆ ಕೊಟ್ಟಿದ್ದೀರಾ? ಪೇಜ್ ನಂಬರ್ 7 ಅಲ್ಲಿ ಇದೆ. ಒಂದು ಸೈಟ್ನಲ್ಲಿ 31, ಎರಡನೇ ಸೈಟ್ನಲ್ಲಿ 44. ಸೊ 477 ಆಪ್ಷನಲ್ಲಿ ಸರ್ ಇದೆ. ಸ್ವಲ್ಪ ಸರ್ ವ್ಯಾಲ್ಯೂಷನ್ ಕಡಿಮೆ ಇತ್ತು ಸರ್. ಸೊ ದ ಇನ್ವೆಸ್ಟ್ಮೆಂಟ್ ವಿಚ್ ವಿ ಹ್ಯಾವ್ ಡನ್ ಸರ್, ಇಟ್ ವಾಸ್ ನಾಟ್ ಗೆಟಿಂಗ್ ಬ್ಯಾಕ್. ವಿ ಹ್ಯಾವ್ ನಾವು ವಿ ವಿಲ್ ಡೂ ಸರ್. ಆಫ್ಟರ್ ಕಾರ್ಪೊರೇಷನ್ ರಚನೆ ಆಗಿದೆ ಸರ್, ಗೋರ್ನಳ್ಳಿ ವಿಲೇಜ್ ಕೂಡ ಸರ್ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಇದೆ. ಸೊ ವಿ ವಿಲ್ ಟ್ರೈ ಟು ಡೂ ಡಿಲಿಮಿಟೇಷನ್, ದೆನ್ ಗೆಟ್ ದ ವಾರ್ಡ್ ನಂಬರ್ ಫಾರ್ ದ ಗೋರ್ನಳ್ಳಿ ವಿಲೇಜ್, ದೆನ್ ವಿ ವಿಲ್ ಡೂ ಮಾಡಿ ಅದು ಸೈಟ್ಗಳು ಯಾವ್ದು ಹಾಕಿಟ್ಕೊಡು. ಮತ್ತೆ ಇಟ್ಸ್ ಅವೈಲೇಬಲ್ ಇದೆ ಸರ್. ನಾವು ಏಪ್ರಿಲಲ್ಲಿ ಆಲ್ರೆಡಿ ಮತ್ತೆ ಪತ್ರಿಕೆಯಲ್ಲಿ ಹಾಕಿದ್ದೀವಿ ಸರ್. 93 ಸರ್ಕಾರ, ಅರೆ ಸರ್ಕಾರ ಮತ್ತು ಸಂಘಗಳಿಗೆ ನಾವು ಈಗಾಗಲೇ ಅಲಾಟ್ಮೆಂಟ್ ಮಾಡಿದ್ದೀವಿ ಸರ್. ಸರ್ 40 ರಿಮೈನಿಂಗ್ ಇದೆ ಸರ್. 4 ಎಸ್. ಮ್ಯಾಕ್ಸಿಮಮ್ ಡೈಮೆನ್ಷನ್ ಎಷ್ಟಿದೆ? 2 acres ಸರ್. 1 acre to 2 acre. 1 acre 2 acre ಆ ಥರ ಇದೆ. ಮ್ಯಾಕ್ಸಿಮಮ್ ಸರ್, ಮಿನಿಮಮ್ ಲೈಕ್ 3 ಗುಂಟೆಯಿಂದ ಸ್ಟಾರ್ಟ್ ಇದೆ ಸರ್. ಸಮುದಾಯ ಸಂಘ ಎಲ್ಲರೂ ಮೀಟ್ ಮಾಡ್ತಾರೆ, ಎಲ್ಲರೂ ಇದೆ. ನಮಗೆ ನಮ್ಮ ಸಮುದಾಯಗಳು ಒಂದು ಮೀಟಿಂಗ್ ಮಾಡೋಕ್ಕೂ ಕೂಡ ನಮಗೆ ಮಾಡಿಲ್ಲ ಅಂತ. ಸೊ ನೋಡಿ ಅವ್ರು ಕೊಡಿ ಅವರು ಸರ್. ಒಂದ್ಸರಿ ಪೇಪರ್ ನೋಟಿಫಿಕೇಶನ್ ಮಾಡಿದ್ದೀವಿ ಸರ್, ಬರೀ 5 ಅಪ್ಲಿಕೇಶನ್ ಬಂದಿದ್ದಕ್ಕೆ ಮತ್ತೆ ಪೇಪರ್ ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿದ್ದೀವಿ ಸರ್. ನಾನು ಹೇಳ್ತೀನಿ ಅವ್ರಿಗೆಲ್ಲ ಅಪ್ಲೈ ಮಾಡೋದಕ್ಕೆ Yes. ಹಾಕಿಸಿ. ಒಂದು ದೇವರಾಜ ಅರಸ್ ಸಮುದಾಯ ಭವನ ಮಾಡಬೇಕು ಅಂತ ಬೇಡಿಕೆ ಇದೆ. ಎಲ್ಲ ಸಮುದಾಯದವರು ಎಷ್ಟೋ ಕಡೆ ಪಾಪ ಎಲ್ಲರೂ ಏನು ಮಾಡ್ತಿರ್ತಾರೆ, ನಮ್ಮ ಸಮುದಾಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಯಿಂದ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯುವ ಆತಂಕವಿದೆ ಎಂದು ಆರೋಪಿಸಿರುವ SIR ಜನ ವಿರೋಧಿ ಸಮಿತಿ ಹಾಗೂ ನಾಗರಿಕ ಮತಕಾವಲು ಸಮಿತಿ ಆಗಸ್ಟ್ 10ರಿಂದ ಜಿಲ್ಲಾದ್ಯಂತ ಜನಾಂದೋಲನ ಆರಂಭಿಸುವುದಾಗಿ ಘೋಷಿಸಿದೆ. ಇಲ್ಲಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆಸಿರುವ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸಂಚಾಲಕ ಓಂ ಪ್ರಕಾಶ್ ರೋಟೆ SIR ಪ್ರಕ್ರಿಯೆ ಅವೈಜ್ಞಾನಿಕವಾಗಿದ್ದು ಬಡವರು, ವಲಸೆ ಕಾರ್ಮಿಕರು, ಅಲೆಮಾರಿ ಸಮುದಾಯದವರು ಹಾಗೂ ಬಾಡಿಗೆ ಮನೆಗಳಲ್ಲಿ ವಾಸಿಸುವ ಅರ್ಹ ಮತದಾರರ ಹೆಸರುಗಳು ಮತದಾರರ ಪಟ್ಟಿಯಿಂದ ಕೈಬಿಡುವ ಸಾಧ್ಯತೆ ಇದೆ ಎಂದು ಆರೋಪಿಸಿದರು. ಬೀದರ್ ಜಿಲ್ಲೆಯಲ್ಲಿ ಸುಮಾರು 2.45 ಲಕ್ಷ ಮತದಾರರು ಪಟ್ಟಿಯಿಂದ ಹೊರಬೀಳುವ ಆತಂಕವಿದೆ ಎಂದು ಹೇಳಿದರು. ಎನ್ಯುಮರೇಷನ್ ಅವಧಿಯನ್ನು 1 ತಿಂಗಳು ವಿಸ್ತರಿಸಬೇಕು ಹಾಗೂ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವ ಮುನ್ನ ಸಾರ್ವಜನಿಕ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದರು. ಸಮಿತಿಯ ಸದಸ್ಯರು ಆಗಸ್ಟ್ 10ರಿಂದ
ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ನಮ್ಮ ಹಕ್ಕು ಘೋಷವಾಕ್ತವಾಗಿ ಗ್ರಾಮ ಹಾಗೂ ಪಂಚಾಯಿತಿ ಮಟ್ಟದಲ್ಲಿ ನಾಗರಿಕರಿಗೆ ಮತಕಾವಲು ಸಮಿತಿಗಳನ್ನು ರಚಿಸಿ ಜಾಗೃತಿ ಅಭಿಯಾನ ಮತ್ತು ಜನಾಂದೋಲನ ಆರಂಭಿಸಲಾಗುವುದು ಎಂದು ತಿಳಿಸಿದರು. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಹಾಗೂ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಅವರನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಜೈ ಭೀಮ್ ಘರ್ಜನೆ ಸಮಿತಿ ಸತ್ಯಾಗ್ರಹ ನಡೆಸಿತು. ಬೇಡಿಕೆ ಈಡೇರದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿರ್ದಿಷ್ಟಾವಧಿ ಹೋರಾಟ ನಡೆಸುವುದಾಗಿ ಸಮಿತಿ ಎಚ್ಚರಿಕೆ ನೀಡಿದೆ. ಬೀದರ್ ನಗರದ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕ ಜೈ ಭೀಮ್ ಘರ್ಜನೆ ಸಮಿತಿಯ ನೇತೃತ್ವ ಸತ್ಯಾಗ್ರಹ ನಡೆಸಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಬ್ರಿಮ್ಸ್ ನಿರ್ದೇಶಕಿಯಾಗಿ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಆಸ್ಪತ್ರೆಯಲ್ಲಿ ಹಲವು ಅಕ್ರಮಗಳು ಮತ್ತು ಆಡಳಿತ ವೈಫಲ್ಯಗಳು ನಡೆದಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಮೃತ ಮಹಿಳೆಯ ಅರೆಬೆತ್ತಲೆ ಫೋಟೋ ತೆಗೆಯಲಾದ ಘಟನೆ, ಆಸ್ಪತ್ರೆಯ ವಿವಿಧ ಘಟಕಗಳಲ್ಲಿ ಅಳವಡಿಸಿದ ಎಸಿಗಳ ಕಳ್ಳತನ, ತುರ್ತು ಚಿಕಿತ್ಸಾ ವಿಭಾಗದೊಳಗೆ ಬೈಕ್ ಪ್ರವೇಶಿಸಿದ ಘಟನೆ, ಆಸ್ಪತ್ರೆಯ ಪಲಂಗ್ ಹಾಗೂ ಟೇಬಲ್ಗಳ ಕಳ್ಳತನ, ರೋಗಿಗಳ ಚಿನ್ನಾಭರಣ ಕಳವು ಸೇರಿದಂತೆ ಹಲವು ಪ್ರಕರಣಗಳನ್ನು ಪ್ರತಿಭಟನಾಕಾರರು ಉಲ್ಲೇಖಿಸಿದರು. ಆಸ್ಪತ್ರೆಯ ಕೆಲ ವೈದ್ಯರು ಹಾಗೂ ಸಿಬ್ಬಂದಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತಿಲ್ಲ. 2 ವರ್ಷಗಳ ಹಿಂದೆ ಉದ್ಘಾಟನೆಯಾದ ಹೃದಯ ರೋಗ ವಿಭಾಗ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಿಲ್ಲ. ಕೆಲ ದಿನಗಳ ಹಿಂದೆ ಇಡೀ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದ್ದ ಘಟನೆ ಕೂಡ ಆಡಳಿತದ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಆರೋಪಿಸಿದರು. ಈ ಎಲ್ಲ ಘಟನೆಗಳಿಗೆ ನೈತಿಕ ಹೊಣೆ ಮತ್ತು ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಅವರನ್ನು ತಕ್ಷಣ ಅಮಾನತುಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಬೇಡಿಕೆ ಈಡೇರಿಸಲು ವಿಳಂಬವಾದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ಹಾಗಾಗಿ ಜೈ ಭೀಮ್ ಘರ್ಜನೆ ಸಮಿತಿ ಎಚ್ಚರಿಕೆ ನೀಡಿದೆ. ಶಾಂತಲಾ ಕೌಜಲ್ಗಿ ಹೇಳಿದಿಕ್ಕಾರ ಸಂಸ್ಥೆಯ ನಿರ್ದೇಶಕಿ ಶಾಂತಲಾ ಕೌಜಲ್ಗಿ ಹೇಳಿದಿಕ್ಕಾರ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬ್ರಿಮ್ಸ್ ಬೋಧಕ ನಿರ್ದೇಶಕ ಶಾಂತಲಾ ಕೌಜಲ್ಗಿ ಹೇಳಿದಿಕ್ಕಾರ. ಬ್ರಿಮ್ಸ್ ಬೋಧಕ ನಿರ್ದೇಶಕ ಶಾಂತಲಾ ಕೌಜಲ್ಗಿ ಹೇಳಿದಿಕ್ಕಾರ. ಗೋವಾದಲ್ಲಿ ನಡೆದ ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲಾ 3160ರ ಅಂತಾರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೀದರ್ ಸಿಲ್ವರ್ ಸ್ಟಾರ್ ರೋಟರಿ ಕ್ಲಬ್ 10 ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದೆ. ಗೋವಾದಲ್ಲಿ ಆಯೋಜಿಸಿದ ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲಾ 3160ರ ಅಂತಾರಾಜ್ಯದ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೀದರ್ ಸಿಲ್ವರ್ ಸ್ಟಾರ್ ರೋಟರಿ ಕ್ಲಬ್ ಅತ್ಯುತ್ತಮ ಸಾಧನೆ ಮಾಡಿ ಒಟ್ಟು 10 ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ಕ್ಲಬ್ ಅಧ್ಯಕ್ಷ ಆದೇಶ್ ಆರ್ವಾಲಿ ಅವರ ನೇತೃತ್ವದಲ್ಲಿ ಕೈಗೊಂಡ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಗುರುತಿಸಿ ಈ ಗೌರವ ನೀಡಲಾಗಿದೆ. ಅತ್ಯಂತ ಪ್ರತಿಷ್ಠಿತ ಅತ್ಯುತ್ತಮ ಅಧ್ಯಕ್ಷ ಪ್ರಶಸ್ತಿ ಸೇರಿದಂತೆ ಸಮುದಾಯ ಸೇವೆ, ವೃತ್ತಿಪರ ಸೇವೆ, ಶಾಶ್ವತ ಸೇವೆ ಯೋಜನೆ, ಜನಸಂಪರ್ಕ, ನಿಧಿ ಸಂಗ್ರಹಣೆ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕ್ಲಬ್ ಅತ್ಯುತ್ತಮ ಪ್ರಶಸ್ತಿಗಳನ್ನು ಪಡೆದು ಇತಿಹಾಸ ನಿರ್ಮಿಸಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರೋಟರಿ ಜಿಲ್ಲಾ ಹಾಗೂ ಮಾಜಿ ಜಿಲ್ಲಾ ಗವರ್ನರ್ಗಳು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಕ್ಲಬ್ ಅಧ್ಯಕ್ಷ ಆದೇಶ್ ಆರ್ವಾಲಿ ಹಾಗೂ ತಂಡವನ್ನು ಅಭಿನಂದಿಸಿದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.